ಗುರುದೇವ್, ವೃಷಭ ರಾಶಿಯವರ ಮಾಸ ಭವಿಷ್ಯ ಆಗಸ್ಟ್ ತಿಂಗಳ ಮಾಸದ್ದು ಈ ಒಂದು ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಷಭ ರಾಶಿಯವರ ಮಾಸ ಭವಿಷ್ಯ. ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ರಾಶಿ ಯಾವುದಾದ್ರಿತ್ತು ಅಂದರೆ ಖಂಡಿತವಾಗ್ಲೂ ಪೂರ್ವ ಪರ ಮುಂದೆ ಹಿಂದೆ ಎಲ್ಲವನ್ನ ಯೋಚನೆ ಮಾಡಿ ಮುಂದೆ ಹೋಗ್ತಕ್ಕಂತಹ ರಾಶಿ, ಈ ವಿಶೇಷವಾದಂತಹ ರಾಶಿ ವೃಷಭ ರಾಶಿ. ತನ್ನ ಮೈಯಲ್ಲಿ ಶಕ್ತಿ ಇರುವವರೆಗೂ ಕೂಡ ದುಡಿಬೇಕು, ಖಂಡಿತವಾಗ್ಲೂ ಕೂಡ ದುಡಿದು ತಿನ್ಬೇಕು ಅಂತಕ್ಕಂತಹ ಮನಸ್ಥಿತಿ ಹೊಂದಿರತಕ್ಕಂತಹ ರಾಶಿ ಈ ಒಂದು ವೃಷಭ ರಾಶಿಯವರಾಗಿರ್ತಾರೆ. ಈ ವೃಷಭ ರಾಶಿಯವರಿಗೆ ಅವರ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಕಷ್ಟ ನಷ್ಟಗಳೆಲ್ಲವನ್ನ ಕೂಡ ಎದುರಿಸ್ತಾ ಇರ್ತಾರೆ. ಈ ಕಷ್ಟ ನಷ್ಟಗಳೆಲ್ಲವೂ ಕೂಡ ಪಾರಾಗಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದಾಗ ವಿಶೇಷವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಆರಾಧನೆಯನ್ನ ವೃಷಭ ರಾಶಿಯವರು ದಿನನಿತ್ಯ ಮಾಡೋದ್ರಿಂದ ಅವರ ಜೀವನದಲ್ಲಿ ಲಕ್ಷ್ಮಿ ಕೂಡ ಪ್ರಾಪ್ತಿಯಾಗುತ್ತೆ, ಹಾಗೆ ಅವರ ಜೀವನದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ. ಈ ಒಂದು ಆಗಸ್ಟ್ ಮಾಸದಲ್ಲಿ ನಿಮ್ಮ ಸ್ನೇಹಿತರಿಂದ ಒಂದಷ್ಟು ಮೋಸಕ್ಕೊಳಗಾಗುವಂತಹ ಸಂಭವಗಳಿರುತ್ತೆ. ಹಾಗೆ ಕೆಲವೇ ಸ್ನೇಹಿತರು ಇರ್ತಾರೆ ನಿಮಗೆ, ಆದರೂ ಆ ಸ್ನೇಹಿತರಿಂದ ಒಂದಷ್ಟು ನಷ್ಟ ಅಥವಾ ಮೋಸ ಅಂತಕ್ಕಂಥ ನಿರ್ಮಾಣ ಆಗ್ಬೋದು. ಅವ್ರ ಜೊತೆ ಏನಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಅದರಿಂದಾಗಿ ಸ್ವಲ್ಪ ನಷ್ಟ ಅಂತಕ್ಕಂಥದ್ದು ಕೂಡ ಹೋಗುತ್ತೆ. ನೀವು ಯಾರ ತಂಟೆಗೂ ಕೂಡ ಹೋಗ್ತಾ ಇರೋದಿಲ್ಲ, ನಿಮ್ಮ ಪಾಡಿಗೆ ನೀವು ಇರ್ತೀರಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರಿ. ಆದರೆ ನಿಮ್ಮ ಜೊತೆ ಕಾಲು ಕೆರೆದುಕೊಂಡು ಜಗಳ ಬರ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ವೃಷಭ ರಾಶಿಯವರು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಅದನ್ನು ಎದುರಿಸಿ. ವೃಷಭ ರಾಶಿಯವರು ಅವರಾಗವರೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದಿಲ್ಲ. ಆದರೆ ವೃಷಭ ರಾಶಿಯವರ ವಿಚಾರಕ್ಕೆ ಬಂತು ಅಂದರೆ ಖಂಡಿತವಾಗ್ಲೂ ಅವರು ಸುಮ್ಮನಿರೋದಿಲ್ಲ. ಆದರೂ ಕೂಡ ಈ ಮಾಸದಲ್ಲಿ ನೋಡಿಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಆನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಾಗ ಖಂಡಿತವಾಗ್ಲೂ ಈ ಮಾಸ ನಿಮಗೆ ಚೆನ್ನಾಗಿರುತ್ತೆ. ಹಠ ಸ್ವಭಾವ ಇರುತ್ತೆ. ಈ ಹಠ ಸ್ವಭಾವದಿಂದಾಗಿ ನಿಮ್ಮ ಹಿಡಿದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಗಿಸ್ಕೊಳ್ತಕ್ಕಂತಹ ಮನಸ್ಥಿತಿ ಇರೋದ್ರಿಂದ ಈ ಒಂದು ಮಾಸದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗಿ ಅಭಿವೃದ್ಧಿ ಆಗ್ತಕ್ಕಂತಹ ಸಂಭವ ಇರುತ್ತೆ. ಒಂದಷ್ಟು ಧನ ಲಾಭ, ಕೋರ್ಟ್ ಕೇಸ್ನಲ್ಲಿ ಲಾಭ ಅಂತಕ್ಕಂತಹ ಒಂದು ಮಾಸ ಈ ಒಂದು ಆಗಸ್ಟ್ ಮಾಸದಲ್ಲಿ ಇರ್ತಕ್ಕಂಥದ್ದು. ಹಾಗೆ ನ್ಯಾಯವಾದಂತಹ ಕೆಲಸವನ್ನೇ ಮಾಡ್ತಾ ಇರ್ತೀರಿ, ಅಡ್ಡದಾರಿ ಹಿಡಿಯುವಂತಹ ಮನಸ್ಥಿತಿ ಇರೋದಿಲ್ಲ. ಹಾಗೆ ಈ ಒಂದು ಮಾಸದಲ್ಲಿ ಬುಧವಾರಗಳು ಖಂಡಿತ ಲಾಭದಾಯಕವಾಗಿರುತ್ತೆ, ಶುಕ್ರವಾರಗಳು ಕೂಡ ಲಾಭದಾಯಕವಾಗಿರುತ್ತೆ. ಯಾವುದೇ ಕೆಲಸ ಮಾಡೋದಿದ್ರು ಬುಧವಾರ ಅಥವಾ ಶುಕ್ರವಾರ ದಿನ ಈ ಮಾಸದಲ್ಲಿ ಮಾಡ್ಕೊಳ್ಳಿ. ಸ್ವಾಭಿಮಾನ ಹೆಚ್ಚಾಗ್ತಕ್ಕಂಥ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ಇರ್ತಕ್ಕಂಥದ್ದು. ನಿಮ್ಗೆ ಯಾರೋ ಏನೋ ಹೇಳ್ಬಿಟ್ರು, ತುಂಬ ಮನಸ್ಸಿಗೆ ನೋವಾಗ್ತಕ್ಕಂತಹ ರೀತಿ ಮಾತಾಡ್ತು ಅಂದರೆ ಸ್ವಾಭಿಮಾನಿಗಳಾಗಿರ್ತೀರಿ ವೃಷಭ ರಾಶಿಯವರು. ಆ ಸ್ವಾಭಿಮಾನ ಇನ್ನಷ್ಟು ಜಾಸ್ತಿಯಾಗಿ ನಾನು ಯಾವುದೇ ಆದ್ರೂ ಸ್ವಾಭಿಮಾನ ಬಿಟ್ಟು ಮಾಡೋದಿಲ್ಲ ಅಂತ ಹೇಳಿ ಒಂದಷ್ಟು ದೃಢ ನಿರ್ಧಾರಗಳನ್ನು ಕೂಡ ಈ ಒಂದು ಮಾಸದಲ್ಲಿ ದೊಡ್ಡ ನಿರ್ಧಾರಗಳನ್ನು ಕೂಡ ಈ ಒಂದು ಮಾಸದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇರುತ್ತೆ. ಯಾಕಂದರೆ ಸ್ವಲ್ಪ ಮೊಂಡು ಸ್ವಭಾವ ಕೂಡ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಈ ಮಾಸದಲ್ಲಿ ದೃಢ ನಿರ್ಧಾರವನ್ನು ನಿಮ್ಮ ಮೊಂಡುತನಕ್ಕೆ ಕಟ್ಟುಬಿದ್ದು ನೀವು ಮಾಡ್ತಕ್ಕಂತಹ ಸಂಭವಗಳು ಕೂಡ ಇರುವಂಥದ್ದು. ಯಾವುದೇ ದಾರಿಯಲ್ಲಾದರೂ ಕೂಡ ಕಾರ್ಯ ಸಾಧನೆ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮ್ಗೆ ಆಗುತ್ತೆ. ಯಾವುದೋ ಜಗಳದ ಪರಿಸ್ಥಿತಿ ಉಂಟಾದರೆ ಆ ಒಂದು ಜಗಳದ ಒಂದು ಪರಿಸ್ಥಿತಿಗೆ ಖಂಡಿತವಾಗ್ಲೂ ಕೂಡ ನೀವು ಕಾರಣ ಆಗಿರೋದಿಲ್ಲ. ಆದರೂ ಕೂಡ ಎಲ್ಲರೂ ಸೇರಿ ನಿಮ್ಮನ್ನು ಈ ಒಂದು ಕಷ್ಟದ ಪರಿಸ್ಥಿತಿಗೆ ತಳ್ಳಿ ನಿಮ್ಮಿಂದ ಲಾಭವನ್ನು ಪಡೆದುಕೊಳ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತೇನೆ. ಸ್ವಲ್ಪ ಕೆಟ್ಟ ಜನರ ದೃಷ್ಟಿಗಳು ಕೂಡ, ನರದೃಷ್ಟಿ ದೋಷ ಅಂತಕ್ಕಂಥದ್ದು ಕೂಡ ನಿಮ್ಮ ಮೇಲೆ ಬರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಮಾಸದಲ್ಲಿ ಇರಬೇಕಾಗತ್ತೆ. ಜೊತೆಗೆ ವಿಶೇಷವಾಗಿ ಈ ನರದೃಷ್ಟಿ ಅಂದಾಗ ಕರಂಗಾಳಿ ಮಾಲೆ ಬಗ್ಗೆ ನಿಮಗೆ ಹೇಳಲೇಬೇಕು. ನಾವು ಜೀವನದಲ್ಲಿ ಅಭಿವೃದ್ಧಿ ಆಗಬಾರದು ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟಿರ್ತಾರೆ. ಇದರಿಂದಾಗಿ ನಾವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಏರೋದಕ್ಕಾಗ್ತಾ ಇರೋದಿಲ್ಲ, ಅಭಿವೃದ್ಧಿ ಆಗೋದಕ್ಕಾಗ್ತಾ ಇರೋದಿಲ್ಲ. ಹಾಗೆ ಈ ಒಂದು ವಿಶೇಷವಾಗಿ ಕರಂಗಾಲಿ ಮಾಲೆಯನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಹಾಗೆ ನರದೃಷ್ಟಿ ಅಂತಕ್ಕಂಥದ್ದು, ಕೆಟ್ಟ ದೃಷ್ಟಿಗಳಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ. ಅದರಿಂದಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ನಿಮಗೆ ಆಗೇ ಆಗುತ್ತೆ. ಹಾಗೆ ಈ ಒಂದು ಮಾಸದಲ್ಲಿ ಕೆಲವೊಂದು ಕಾರ್ಯಗಳು ಕೈಗೂಡಬಹುದು. ಅದೇ ಥರ ಕೆಲವೊಂದು ಕಾರ್ಯಗಳು ಕೈಯಿಂದ ಮೀರಿ ಹೋಗಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ಬೋದು. ಹಾಗೆ ಹೆಂಡತಿ ಮನೆಯಿಂದ ಸ್ವಲ್ಪ ಆಸ್ತಿಗಳು ಬರ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ಇರುವಂಥದ್ದು, ಅಥವಾ ಹೆಂಡತಿಯಿಂದ ಲಾಭ ಆಗ್ತಕ್ಕಂಥದ್ದು, ಅಥವಾ ಮದುವೆನೇ ಆಗಿಲ್ಲ ಅಂದರೆ ವಿವಾಹ ಯೋಗ, ಹೆಂಡತಿ ಸಿಗ್ತಕ್ಕಂಥದ್ದು ಒಂದು ಯೋಗಗಳು ಕೂಡ ಒಂದು ವೃಷಭ ರಾಶಿಯ ಪುರುಷರಲ್ಲಿ ಪ್ರಾಪ್ತಿಯಾಗುತ್ತೆ. ಹಾಗೆ ಗ್ರಹದಲ್ಲಿ ಸಂತೋಷದ ವಾತಾವರಣ ಆಗುತ್ತೆ. ಮದುವೆ ಆಯಿತು ಅಂದರೆ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇದ್ದೇ ಇರುತ್ತೆ. ಹಾಗೆ ಅಧಿಕಾರದಲ್ಲಿ
ಒಂದು ಪ್ರಭಾವ ಜಾಸ್ತಿ ನೀವು ಬೀರ್ತಕ್ಕಂಥದ್ದು. ಈ ಹಿಂದೆ ಹೇಳ್ದಂಗೆ ಒಂದಷ್ಟು ಅಧಿಕಾರದಲ್ಲಿ ಇದ್ದಾಗ ನೀವು ಯಾರೋ ನಿಮ್ಮ ಪಾರ್ಟ್ನರ್ ಅಥವಾ ಯಾರೋ ಒಬ್ಬ ಥರ್ಡ್ ಪರ್ಸನ್ ಹೇಳಿ ನೀವೊಂದು ದೃಢ ನಿರ್ಧಾರ ತಗೊಂಡು ಹೊಸ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ವೃಷಭ ರಾಶಿಯವರು ತೆಗೆದುಕೊಳ್ತಕ್ಕಂತಹ ಸಂಭವಗಳಿರುತ್ತೆ. ಹಾಗೆ ಸೇವೆಯನ್ನ ಮಾಡ್ತಾ ಇರುವಂಥವ್ರು, ಒಂದು ಸಮಾಜ ಸೇವೆಯನ್ನ ಯಾರಾದರೂ ಮಾಡ್ತಾ ಇದ್ರೆ ಈ ಮಾಸದಲ್ಲಿ ನಿಮಗೆ ಒಂದಷ್ಟು ಗೌರವಗಳು ಕೂಡ ಪ್ರಾಪ್ತಿ ಆಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್, ಒಂದಷ್ಟು ಪ್ರಮೋಷನ್ಗಳನ್ನ ಈ ಮಾಸದಲ್ಲಿ ನಿರೀಕ್ಷಣೆ ಮಾಡಬಹುದು. ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಪ್ರಮೋಷನ್ ಅಂತಕ್ಕಂಥದ್ದು ಕೂಡ 100% ನಿಮಗೆ ಪ್ರಾಪ್ತಿ ಆಗುತ್ತೆ. ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆ, ಅಂದ್ರೆ ನೀವೇನೋ ಪ್ರಮೋಷನ್ ಆಗಿರುತ್ತೆ, ನೀವು ಅಲ್ಲೋಗಿ ಏನೋ ನಿರ್ಧಾರ ಅಥವಾ ಏನೋ ಚೇಂಜಸ್ ಮಾಡಿರ್ತೀರಿ, ಇದರಿಂದಾಗಿ ಹೊಟ್ಟೆ ಉರಿಯಿಂದಾಗಿ ನಿಮ್ಮ ಮೇಲೆ ಯಾರಾದ್ರೂ ಅಧಿಕಾರಿಗಳಿತ್ತು ಅಂದ್ರೆ ಸ್ವಲ್ಪ ಮೇಲಧಿಕಾರಿಗಳ ಜೊತೆ ಕೂಡ ತುಂಬಾ ಚೆನ್ನಾಗಿರೋದು ಉಪಯುಕ್ತವಾಗುವಂಥದ್ದು. ಹಾಗಾಗಿ ಅವ್ರ ಜೊತೆನೂ ಸ್ವಲ್ಪ ಚೆನ್ನಾಗಿ ಅವ್ರ ಜೊತೆ ಮಾತಾಡಿಕೊಂಡು ಎಲ್ಲದನ್ನು ಇರೋದ್ರಿಂದ ನಿಮಗೆ ಲಾಭ ಆಗುತ್ತೆ. ಒಬ್ಬಂಟಿಯಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಒಂದು ವ್ಯಾಪಾರ ಹೆಚ್ಚಾಗುವಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿರುವಂಥದ್ದು. ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ಬದಲಾವಣೆ ಅಂದರೆ ಒಂದಷ್ಟು ಈಗ ವ್ಯಾಪಾರ ಮಾಡ್ತಾ ಇತ್ತು ಅಂದರೆ ಗಲ್ಲವನ್ನು ಕರೆಕ್ಟಾಗಿ ಇಟ್ಟಿಲ್ಲ ಅಂದರೆ ಗಲ್ಲವನ್ನು ಕರೆಕ್ಟಾಗಿ ಇಡೋದ್ರಿಂದ ಒಂದಷ್ಟು ಲಾಭಗಳು ಕೂಡ ಆಗ್ತಕ್ಕಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ಬೋದು. ಹನುಮಂತನ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳೋದ್ರಿಂದ ಸ್ವಲ್ಪ ಓದಿನ ಕಡೆ ಗಮನ ಹೋಗ್ತಕ್ಕಂಥ ಸಂಭವಗಳು ಕೂಡ ಇರುವಂಥದ್ದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ವೃಷಭ ರಾಶಿಯವರು ಅತಿಯಾಗಿರ್ತಕ್ಕಂಥ ಒಂದಷ್ಟು ಸ್ವೀಟ್ ಅನ್ನು ತಿನ್ನೋದು ಇದೆಲ್ಲ ಸ್ವಲ್ಪ ಈ ಮಂತಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಒಂದಷ್ಟು ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದ್ರೆ ಡಯಾಬಿಟೀಸು, BP ಇದೆಲ್ಲ ಬರ್ತಕ್ಕಂತಹ ಸಂಭವಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರಿಗಳು ಎಲ್ಲರಿಗೂ ಕೂಡ ಈ ಒಂದು ಮಾಸದಲ್ಲಿ ದೀರ್ಘಾವಧಿಯಿಂದ ಏನಾದರೂ ಹಣ ಹೂಡಿಕೆ ಮಾಡಿದ್ದು ಇದರಲ್ಲಿ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿರುವಂಥವ್ರು ಎಲ್ರಿಗೂ ಕೂಡ ಲಾಭ ಆಗುತ್ತೆ. ಅಥವಾ ಒಂದಷ್ಟು ಹಣವನ್ನು ಬಡ್ಡಿಯಲ್ಲಿ ಯಾರಾದರೂ ಕೊಟ್ಟಿದ್ರೆ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಂಭವಗಳು ಕೂಡ ಇರುವಂಥದ್ದು. ಹಾಗೆ ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಸಂಜೆ ಕೇಳ್ಕೊಳ್ಳೋದ್ರಿಂದ ಅತ್ಯಂತ ಲಾಭದಾಯಕ ಆಗುತ್ತೆ. ಹಾಗೆ ಈ ಮಾಸದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ಕೂಡ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಸಂಭವಗಳು ಕೂಡ ಇರುವಂಥದ್ದು. ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಈ ಮಾಸದಲ್ಲಿ ನೀವು ಅಭಿವೃದ್ಧಿ ಆಗಲಿ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಈ ಬ್ರೇಸ್ಲೆಟ್ಗಳು ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇದನ್ನು ನಿಮ್ಮ ಕೈಯಲ್ಲಿ ನೀವು ಈ ರೀತಿ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತೆ. ಕೆಲವೊಬ್ಬರು ಉಂಗುರಗಳನ್ನು ಹಾಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂಥವ್ರು ತುಂಬ ಕಡಿಮೆ ಬೆಲೆಯಲ್ಲಿ ಈ ಒಂದು ಬ್ರೇಸ್ಲೆಟ್ಗಳು ಸಿಗುತ್ತೆ. ಇದನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನೀವು ನಿಮ್ಮ ಹಸ್ತದಲ್ಲಿ ಧರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಆ ದೈವ ಅನುಗ್ರಹ ಅಂತಕ್ಕಂಥದ್ದು ನಿಮ್ಮ ಜೊತೆ ಇದ್ದು ನೀವು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುಭದಾಯಕವಾಗಿರುತ್ತೆ. ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗಲಿಕ್ಕಿದೆ. ಹಾಗೆ ಎಲ್ಲರಿಗೂ ಕೂಡ ಶುಭವಾಗಲಿ. ಈ ಮಾಸದಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.